ಇದೇ ದೇವಸ್ಥಾನ ಶ್ರೀ ಬಲಮುರಿ ವರಸಿದ್ಧಿ ವಿನಾಯಕ ದೇವಸ್ಥಾನ. ಇದು ನಂದಿ ಲೇಔಟು. ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಇದಿದೆ. ಫೀಲ್ಡ್ ಪಕ್ಕದಲ್ಲಿರುವಂಥ ದೇವಸ್ಥಾನ, ಕ್ವಾರ್ಟರ್ಸ್ ಅಲ್ಲಿರುವಂಥ ಮಧ್ಯದಲ್ಲಿರುವಂಥ ದೇವಸ್ಥಾನ. ಬಲಭಾಗದಲ್ಲಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತಾದಿಗಳು ಯಾರೇ ಕಷ್ಟಗಳು, ಮಾಟ ಮಂತ್ರ ಆಗಲಿ, ಪ್ರಯೋಗ ಆಗಲಿ, ಯಾವುದೇ ವಿಧವಾದಂಥ ಕೃತ್ರಿಮ ಬಾಧೆ ದೋಷಗಳಿಗಾಗಲಿ ಭಕ್ತಾದಿಗಳು ಪ್ರಾರ್ಥನೆ ಮಾಡಿದಾಗ ತೈಲಾಭಿಷೇಕವನ್ನು ಮಾಡಿಸ್ತಾರೆ. ದೇವಸ್ಥಾನ ಮುಂಭಾಗದಲ್ಲಿರುವ ಶ್ರೀ ಓಂಕಾರೇಶ್ವರ ಸ್ವಾಮಿ ದೇವಸ್ಥಾನ. ಓಂಕಾರೇಶ್ವರನಿಗೆ ಪ್ರತಿ ಸೋಮವಾರ ಭಕ್ತಾದಿಗಳು ಅವರಿಗೆ ಆರೋಗ್ಯ ಸಮಸ್ಯೆ ಆಗಬಹುದು, ಯಾವುದೇ ಒಂದು ಮೃತ್ಯುವಿನ ಕಂಟಕ, ಮೃತ್ಯು ದೋಷ, ಯಾವುದೇ ವಿಧವಾದ ದೋಷ ಇದ್ದಾಗ ಓಂಕಾರೇಶ್ವರ ಸ್ವಾಮಿಗೆ ಬಂದು ಅವರು ಹರಿಸ್ಕೊಂಡು ತಾವೇ ಸ್ವತಃ ಅಭಿಷೇಕವನ್ನು, ಪೂಜೆಯನ್ನು ಸಲ್ಲಿಸ್ತಾ ಇರ್ತಾರೆ. ಹಾಗೆ ರೀತಿಯಾಗಿ ಹೋಮ, ರುದ್ರಹೋಮ, ಮೃತ್ಯುಂಜಯ ಹೋಮ ಇವೆಲ್ಲವೂ ಹೋಮವನ್ನು ಈ ಜಾಗದಲ್ಲಿ ಭಗವಂತನ ಅನುಗ್ರಹದಿಂದ ನೆರವೇರಿಸುತ್ತಾರೆ. ಎಡಭಾಗದಲ್ಲಿರುವಂತಹ ಆದಿತ್ಯಾದಿ ನವಗ್ರಹಗಳು. ಆ ಆದಿತ್ಯಾದಿ ನವಗ್ರಹಗಳು ಭಕ್ತಾದಿಗಳಿಗೆ ನವಗ್ರಹ ದೋಷ, ಶನಿ ಶಾಂತಿ, ಗುರು ಶಾಂತಿ, ಕುಜ ಶಾಂತಿ, ಮದುವೆ, ವಿವಾಹ, ಕಳತ್ರ ದೋಷ, ಯಾವುದೇ ವಿಧವಾದ ದೋಷಗಳಿದ್ದಾಗ ಇಲ್ಲಿ ಪ್ರತಿಯೊಬ್ಬರು ಭಕ್ತಾದಿಗಳು ಬಂದು ಆ ನವಗ್ರಹ ಪೂಜೆಯನ್ನು ಮಾಡಿ, ಆ ನವಗ್ರಹ ಹೋಮ ಹವನಗಳನ್ನು ಮಾಡಿ ಅವರ ಭಕ್ತ ಇಚ್ಛೆನ ಆ ಶಕ್ತಾನುಸಾರ ಇಚ್ಛೆನ ಫಲ ಭಗವಂತನ ಅನುಗ್ರಹ ನೆರವೇರಿಸ್ಕೊಂತಾರೆ. ಪ್ರತಿ ವರ್ಷ ನಡೆಯುವಂತಹ TTD ವತಿಯಿಂದ, ತಿರುಮಲ ತಿರುಪತಿ ದೇವಸ್ಥಾನ ವತಿಯಿಂದ ನಡೆಯುವಂತಹ ಸಂಪೂರ್ಣ ಚತುರ್ವೇದ ಪಾರಾಯಣ ಈ 3 ದಿನಗಳು ಸಹ ಕಾರ್ಯಕ್ರಮ ನೆರವೇರುತ್ತಾ ಇತ್ತು. ದೇವಸ್ಥಾನ ಒಳಭಾಗ ಬಂದಾಗ ಶ್ರೀ ಬಲಮುರಿ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನ. ಆ ದೇವರ ಮಧ್ಯದಲ್ಲಿ ಪ್ರಧಾನವಾಗಿರುವಂಥ ದೇವರು. ಇಲ್ಲಿ ಸಂಕಷ್ಟ ಚತುರ್ಥಿ ಆಗ್ಬೋದು, ಅಂಗಾರಕ ಸಂಕಷ್ಟ ಆಗ್ಬೋದು, ಯಾವುದೇ ವಿಧವಾದಂತಹ ಭಕ್ತಾದಿಗಳು ಯಾವುದೇ ಸಂಕಷ್ಟವಿದ್ರೂ ಸಹ ಅವರು ಹೆಚ್ಚಿನ ಏನೇ ಇದ್ದರೂ ಪ್ರಾರ್ಥನೆ ಮಾಡಿದಾಗ ಆ ಭಗವಂತ ನೆರವೇರಿಸ್ತಾನೆ. ಆ ಗಣಪತಿ ಅನುಗ್ರಹದಿಂದ ಈ ಜಾಗದಲ್ಲಿರುವಂತಹ ಯಾವುದೇ ವಿಘ್ನಗಳು ಅವರಿಗೆ ಅತಿ ಶೀಘ್ರವಾಗಿ ಆ ಗಣಪತಿ ಅನುಗ್ರಹಿಸ್ತಿರ್ತಾನೆ. ಭಕ್ತಾದಿಗಳು ಇದೇ ರೀತಿಯಾಗಿ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಗಣಪತಿ ಪೂಜೆಗೆ ಸಲ್ಲಿಸ್ತಿರ್ತಾರೆ. ಗಣೇಶನ ಬಲಭಾಗದಲ್ಲಿ ಲಕ್ಷ್ಮೀನಾರಾಯಣ ಪೂಜೆ ಸಲ್ಲಿಸೋದು ಶುಕ್ರವಾರ. ಪ್ರತಿ ಶುಕ್ರವಾರ ಇಲ್ಲಿ ಭಕ್ತಾದಿಗಳು ದನಕನಕ ವಸ್ತು ವಾಹನ ಆಗಿರ್ಬೋದು, ಗಾಡಿ ಅಥವಾ ಹೊಸ ವಾಹನ ತಗೊಳ್ಬಹುದು, ಹೊಸ ನೂತನವಾಗಿ ಮನೆ ಗೃಹ ನಿರ್ಮಾಣವಾಗಿರ್ಬೋದು, ಆ ಲಕ್ಷ್ಮೀನಾರಾಯಣ ಅನುಗ್ರಹದಿಂದ ಅವರ ಮನೆಯಲ್ಲಿ ಸುಖ ಶಾಂತಿ ನೆರವೇರಲಿ ಅಂತೇಳಿ ಭಕ್ತಾದಿಗಳು ಅವರ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಅದೇ ರೀತಿಯಾಗಿ ಆ ಭಗವಂತ ಅನುಗ್ರಹಿಸಿದ್ದಾರೆ. ಗಣೇಶನ ಎಡಭಾಗದಲ್ಲಿ ಸಾಯಿನಾಥ್ ಮಹಾರಾಜು. ಈ ಸಾಯಿನಾಥ್ ಮಹಾರಾಜರ ವಿಶೇಷತೆ ಏನಂದ್ರೆ, ಒಬ್ಬರು ಭಕ್ತಾದಿಗಳಲ್ಲಿ ಒಬ್ಬರಲ್ಲಿ ಸ್ವಪ್ನದಲ್ಲಿ ಆ ಸದ್ಗುರು ಬಾಬಾ ಕಾಣಿಸ್ಕೊಂಡು ನಮ್ಮ ನಂದಿನಿ ಲೇಔಟ್ ಗ್ರಾಮದಲ್ಲಿ ಸದ್ಗುರು ಬಾಬಾ ನೆರವೇರಲಿ ಅಂತ ಹೇಳಿ ಅವರೇ ಸ್ವತಃ ಬಂದು ಅಮೃತ ಶಿಲೆಯಲ್ಲಿ ಸಾಯಿನಾಥ ಬಾಬನ ಪ್ರತಿಷ್ಠಾಪನೆ ಸಲ್ಲಿಸಿದರು. ಅದೇ ರೀತಿಯಾಗಿ ಭಕ್ತಾದಿಗಳು ಇಲ್ಲಿನ ಚಿಕ್ಕ ಮಕ್ಕಳಿಂದ ಇಡ್ಬೋದು, ದೊಡ್ಡವರಾಗ್ಬೋದು, ಗುರುವಿನ ಮಾರ್ಗ, ಗುರುವಿನ ದರ್ಶನ, ಗುರುವಿನ ಅನುಗ್ರಹ ಆಗಲಿ ಅಂತ ಹೇಳಿ ಕೋರಿಕೆಯನ್ನು ಕೇಳ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಆ ಸದ್ಗುರು ಬಾಬಾ ಅವರಿಗೆ ಅನುಗ್ರಹಿಸ್ತಾ ಬರ್ತಾ ಇದ್ದಾರೆ. ಪ್ರತಿ ಗುರುವಾರ ಇಲ್ಲಿ ವಿಶೇಷವಾದ ಪೂಜೆ, ಆರತಿಗಳು, ಎಲ್ಲವೂ ಪ್ರಸಾದ ವಿನಿಯೋಗ ಎಲ್ಲವೂ ಸಹ ನೆರವೇರುತ್ತೆ. ಈ ಎಲ್ಲ ದೇವತೆಗಳು ನೋಡಿದ್ರಲ್ಲ, ಆ ದೇವತೆಗಳನ್ನ ನೀವು ಭಕ್ತಾದಿಗಳು ಇಲ್ಲಿ ಬಂದು ಈ ಯಾವುದೇ ಕಷ್ಟಗಳಿದ್ರೂ ಸಹ ಇಲ್ಲಿ ಬಂದು ಆ ಭಗವಂತನ ಸೇವೆ, ಪೂಜೆ ಸಲ್ಲಿಸಿದರೆ ಕಷ್ಟಗಳು ಅತಿ ಶೀಘ್ರವಾಗಿ ನಿಮಗೆ ನೆರವೇರುತ್ತೆ. ಅದೇ ರೀತಿಯಾಗಿ ಭಕ್ತಾದಿಗಳು ಬಂದು ಎಲ್ಲ ದೇವತೆಗಳನ್ನು ದರ್ಶನ ಮಾಡಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಉತ್ತರೋತ್ತರ ಅಭಿವೃದ್ಧಿಯಾಗಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಸಹ ಭಗವಂತ ಅನುಗ್ರಹಿಸ್ತಾನೆ. ಎಲ್ಲವೂ ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.